ಗೆಳೆಯರೆ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಆದಂತಹ ಅಪ್ಡೇಟ್ ಇತ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾಳೆಯಿಂದ ಅಂದರೆ ಸೆಪ್ಟೆಂಬರ್ 1ರಿಂದ ರಿಜಿಸ್ಟ್ರೇಷನ್ ಫೀಸನ್ನು ಕರ್ನಾಟಕ ಸರ್ಕಾರ ಏನಿದೆ ಅದನ್ನು ಹೆಚ್ಚು ಮಾಡಿರುವಂಥದ್ದು. ಹಾಗಾದರೆ ಎಷ್ಟು ಹೆಚ್ಚನ್ನು ಮಾಡಲಾಗಿದೆ, ಎಷ್ಟು ಪರ್ಸೆಂಟನ್ನು ಹೆಚ್ಚಿಗೆ ಮಾಡಲಾಗಿದೆ ಮತ್ತು ಏನೆಲ್ಲ ಇದರ ಒಳಗಿರುವಂತಹ ವಿಷಯ ಅನ್ನೋದನ್ನು ನಾನು ಈ ನನ್ನ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಗೆಳೆಯರ. ನೋಡ್ತಾ ಇದ್ದೀರಿ, ಒಂದು ನೋಟಿಫಿಕೇಷನ್ ಆಗಿರುವಂಥದ್ದು ಏನಿವಾಗ ಹಾಲಿ ರಿಜಿಸ್ಟ್ರೇಷನ್ ಫೀಸ್ ಇದೆ ಅದಕ್ಕೆ 1% ಇನ್ಕ್ರೀಸ್ ಮಾಡಿದ್ದಾರೆ, 1% ಹೆಚ್ಚು ಮಾಡಿದ್ದಾರೆ. ಹಾಗಾದರೆ ಹಾಲಿ ಎಷ್ಟಿದೆ ಅಂತ ನೋಡೋದಾದರೆ ಸ್ಟ್ಯಾಂಪ್ ಡ್ಯೂಟಿ 5.6% ಇದ್ದರೆ ರಿಜಿಸ್ಟ್ರೇಷನ್ ಫೀ 1% ಇರುವಂಥದ್ದು. ಹಾಗಾದ್ರೆ ಎಷ್ಟು ಹೆಚ್ಚು ಮಾಡಿದ್ದಾರೆ ಅಂತ ನೋಡೋದಾದರೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಅಷ್ಟೇ ಉಳಿಸ್ಕೊಂಡಿದ್ದಾರೆ, 5.6% ಇದೆ. ರಿಜಿಸ್ಟ್ರೇಷನ್ ಫೀ ಏನು 1% ಇತ್ತು ಅದನ್ನು 2% ಮಾಡಿದ್ದಾರೆ. ಹಾಗಾದರೆ ಒಟ್ಟು 7.6% ನೀವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ ಯಾವುದೇ ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅನ್ನೋದಾದರೆ. ಹಾಗಾದರೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ನೋಡೋದಾದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ, ಕನ್ಸಿಡರೇಷನ್ ವ್ಯಾಲ್ಯೂ ಒಂದು 50 ಲಕ್ಷ ಇತ್ತು ಅನ್ನಿ, ಅಂದರೆ ನೀವು 50 ಲಕ್ಷಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ 1% ಇನ್ಕ್ರೀಸ್ ಆಗಿದೆ ರಿಜಿಸ್ಟ್ರೇಷನ್ ಫೀಯಲ್ಲಿ, ಅಂದರೆ 50,000 ಹೆಚ್ಚಿನ ಮೊತ್ತವನ್ನು ನೀವು ಸರ್ಕಾರಕ್ಕೆ ಕೊಡಬೇಕಾಗುತ್ತೆ, ಪಾವತಿಸಬೇಕಾಗುತ್ತೆ. ಅಂದರೆ 1 ಕೋಟಿ ಅಂತ ಹೋದರೆ 1 ಲಕ್ಷವೇ ಹೆಚ್ಚಾಗುತ್ತೆ. ಪ್ರಾಪರ್ಟಿಯ ಕನ್ಸಿಡರೇಷನ್ ವ್ಯಾಲ್ಯೂ 1 ಕೋಟಿ ಅನ್ನೋದಾದರೆ 1 ಕೋಟಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಾ ಅನ್ನೋದಾದರೆ 1 ಲಕ್ಷ ಹೆಚ್ಚಿನ ಮೊತ್ತವನ್ನು ಪಾವತಿಸಬೇಕಾಗುತ್ತೆ. ಇದೊಂಥರ ಪ್ರಾಪರ್ಟಿಯನ್ನು ತೆಗೆದುಕೊಳ್ಳೋರಿಗೆ, ಆಸ್ತಿಯನ್ನು ತೆಗೆದುಕೊಳ್ಳುವಂಥವ್ರಿಗೆ ಬರೇ ಅಂತೇಳಿ ಹೇಳ್ಬಹುದು. ಹಾಗಾದರೆ ನಾನು ಈಗಾಗಲೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ರಿಜಿಸ್ಟ್ರೇಷನ್ ಫೀಯನ್ನು ಕೂಡ ಪೇ ಮಾಡಿಬಿಟ್ಟಿದ್ದೀನಿ. ಹಾಗಾದರೆ ನನ್ನ ಪರಿಸ್ಥಿತಿ ಏನು ಅನ್ನೋದಾದರೆ, ಅಥವಾ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಇನ್ನು ನೀವು ಏನು ಸ್ಟ್ಯಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಫೀಯನ್ನು ಪೇ ಮಾಡಬೇಕು ಅಂತೇಳಿ ಅನ್ನೋದಾದರೂ ಸಹ ಅಂಥವರಿಗೂ ಸಹ ಈ 1% ಏನು ಹೆಚ್ಚಳ ಇದೆ ಅದು ಅಪ್ಲೈ ಆಗುತ್ತೆ. ಈಗಾಗಲೇ ನೀವು ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇ ಮಾಡಿದ್ದೆ ಆದರೆ, ರಿಜಿಸ್ಟ್ರೇಷನ್ ಫೀಯನ್ನು ಪೇ ಮಾಡಿದ್ದೆ ಆದರೆ ಮತ್ತೆ ಅಡಿಷನಲ್ 1% ಸೇಮ್ ಕಾವೇರಿ ಪೋರ್ಟಲ್ಗೆ ಹೋಗಿ ಪೇ ಮಾಡಬೇಕಾಗುತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆಗಿದೆ, ನೀವು ಇನ್ನೂ ಫೀಯನ್ನು ಪೇ ಮಾಡಿಲ್ಲ ಅನ್ನೋದಾದರೂ ಕೂಡ ನೀವು 1% ಅಡಿಷನಲ್ ಫೀಯನ್ನು ಖಂಡಿತವಾಗಿಯೂ ಪೇ ಮಾಡಬೇಕಾಗುತ್ತೆ ಗೆಳೆಯರೆ. ಯಾರೆಲ್ಲ ರಿಜಿಸ್ಟ್ರೇಷನ್ಗೆ ಪ್ಲ್ಯಾನ್ ಮಾಡಿದ್ರಿ ಅವರೆಲ್ಲರಿಗೂ ಒಂದಷ್ಟು ಹೊರೆ ಅಂತೇನೇ ಹೇಳಬಹುದು, ಒಂದಷ್ಟು ಹೊರೆಯನ್ನಂತೂ ನೀವು ಭರಿಸಬೇಕಾಗತ್ತೆ. ಹಾಗಾದರೆ ಗೆಳೆಯರೆ, ಈ ರೀತಿಯ ಮಾಹಿತಿಗಾಗಿ ಮರೆಯದೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮೊಂದಿಗೆ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಬಾಯ್.